ಇನ್ನು ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳಿಗಾಗಿ ನಡೀತಾ ಇರುವಂತಹ ಶೋಧ ಕಾರ್ಯ ಇವತ್ತು ಬೆಳಗ್ಗಿಂದಲೇ ಮತ್ತೊಂದು ಸುತ್ತಿನ ಶೋಧ ಕಾರ್ಯ ಆರಂಭವಾಗಿದೆ. ಈಗ ಮೂರನೇ ಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ ನಡೀತಾ ಇತ್ತು. ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. 6 ಅಡಿಯಷ್ಟು ಅಗದ್ರೂ ಕೂಡ ಏನೂ ಪತ್ತೆಯಾಗಿಲ್ಲ. ಮೂರನೇ ಜಾಗದಲ್ಲಿ ಈಗ ಸದ್ಯಕ್ಕೆ ಕಾರ್ಯಾಚರಣೆಯನ್ನ ಮುಕ್ತಾಯ ಮಾಡಿದೆ. ಬೆಳಗ್ಗೆಯಿಂದಲೇ ಕಾರ್ಯಾಚರಣೆ ಆರಂಭವಾಯಿತು. ನಿನ್ನೆ ಒಂದು ಭಾಗದಲ್ಲಿ ಒಂದು ಕಡೆ ಅಗದ್ರು, ಸುಮಾರು 8 ಅಡಿ ಅಗದ್ರೂ ಕೂಡ ಅಲ್ಲೇನೂ ಸಿಗಲಿಲ್ಲ. ಸೊ ನಿನ್ನೆ ಕತ್ಲಾಗಿದ್ದರಿಂದಾಗಿ ಮಳೆ ಕೂಡ ಬರ್ತಿದ್ರಿಂದಾಗಿ ನಿನ್ನೆ ಸ್ಟಾಪ್ ಮಾಡೋದು. ಅದಾದಮೇಲೆ ಇವತ್ತು ಮತ್ತೆ ಬೆಳಗ್ಗೆ ಶುರುವಾಯಿತು. ನೋಡಿ, ಈಗ ನೇರ ಪ್ರಸಾರವನ್ನು ನೋಡ್ತಾ ಇದ್ರಿ ನೀವು. ಆ ಜಾಗದಿಂದ ಈ ನೇರ ದೃಶ್ಯಾವಳಿಗಳು. ಈಗ ಅಲ್ಲಿ ಮೂರನೇ ಸ್ಥಳ ಏನು ಗುರುತಿಸಿದ್ದ ಆತ ಅನಾಮಿಕ ವ್ಯಕ್ತಿ, ಸೊ ಆತ ತೋರಿಸಿರುವಂಥ ಒಂದು ಜಾಗದಲ್ಲಿ ಇವತ್ತು ಬೆಳಗ್ಗೆಯಿಂದ ಉತ್ಖನನ ಕಾರ್ಯ ಆಗ್ತಾ ಇದೆ. ಸೊ ಬೆಳಿಗ್ಗೆನೂ ಕೂಡ 2 ಜಾಗಗಳಲ್ಲಿ ಅಗದ್ರು. ಸೊ ಆ ಜಾಗಗಳಲ್ಲಿ ಏನೂ ಸಿಗಲಿಲ್ಲ ಇವತ್ತು. ಹಾಗೆ ಮೂರನೇ ಸ್ಥಳಕ್ಕೆ ಹೋದರು. ಇವತ್ತು ಮೂರನೇ ಸ್ಥಳದಲ್ಲಿ ಕೂಡ ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಅಲ್ಲೂ ಕೂಡ ಈಗ ಏನೂ ಸಿಕ್ಕಿಲ್ಲ. 6 ಅಡಿ ಅಗದ್ರೂ ಕೂಡ ಯಾವುದೇ ರೀತಿಯಾದಂಥ ಅಸ್ಥಿಪಂಜರಗಳು ಏನೂ ಸಿಕ್ಕಿಲ್ಲ. ಸೊ ಈತ ಹೇಳ್ಕೊಂಡಿರೋದು, ನಾನು ಹಲವಾರು ಜಾಗಗಳಲ್ಲಿ ಈ ಥರ ನಾನು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಆತ ಹೇಳ್ತಾ ಇರುವಂಥ ವಿಚಾರ. ಕಂಪ್ಲೇಂಟ್ ಕೊಟ್ಟಿರೋದು ಆತ. ಈಗ ಅವನ ಮಾತಿನ ಮೇರೆಗೆ ಅವನನ್ನೇ ಕರ್ಕೊಂಡು ಬಂದು ಮೊದಲು ಸ್ಥಳ ಗುರುತಿಸುವಿಕೆ ಆಯಿತು. ಮೊನ್ನೆ ಆತ ಎಲ್ಲೆಲ್ಲಿ ತೋರಿಸಿದ್ನೋ ಅಲ್ಲೆಲ್ಲ ಕಡೆ ಮಾರ್ಕಿಂಗ್ ಆಗಿದೆ. ಸುಮಾರು ಒಂದು 13 ಜಾಗಗಳಲ್ಲಿ ಆತ ಮಾರ್ಕಿಂಗ್ ಮಾಡಿದ್ದಾನೆ. ಈಗ ಅಲ್ಲಿ ಭೂಮಿ ಅಗೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲೇನಾದರೂ ಸಿಗಬಹುದಾ ಅಂತೇಳಿ. ಆದರೆ ಈಗ ಮೂರನೇ ಸ್ಥಳದಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಇನ್ನು ಮೂರನೇ ಜಾಗದಿಂದ ಬೇರೆ ಕಡೆಗೆ ಎಸ್ಐಟಿ ಟೀಮ್ನ ಅಧಿಕಾರಿಗಳು ತೆರಳಿದ್ದಾರೆ. ದೂರುದಾರನನ್ನ ಕರೆದುಕೊಂಡು ಬೇರೆ ಸ್ಥಳಕ್ಕೆ ಹೋಗಿದ್ದಾರೆ. ನೇತ್ರಾವತಿ ನದಿ ತೀರದ ಮತ್ತೊಂದು ಜಾಗದಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಮೂರನೇ ಜಾಗದಿಂದ ಬೇರೆ ಕಡೆಗೆ ಎಸ್ಐಟಿ ಟೀಮ್ನ ಅಧಿಕಾರಿಗಳು ದೂರುದಾರ ಪಾಯಿಂಟ್ ಮಾಡಿದಂತಹ ಮತ್ತೊಂದು ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಒಟ್ಟು 13 ಜಾಗಗಳನ್ನು ಗುರುತಿಸಲಾಗಿತ್ತು. ಈಗಾಗಲೇ 3 ಜಾಗ ಕಂಪ್ಲೀಟ್ ಆಗಿದೆ. ಇವತ್ತು ಏಕಕಾಲಕ್ಕೆ 3 ಕಡೆ ಶೋಧ ಮಾಡೋಣ ಅಂತ ಹೇಳಿ ಪ್ಲಾನ್ ಆಗಿತ್ತು. ಆ ನಿಟ್ಟಿನಲ್ಲಿ ಇದೀಗ ಮತ್ತೊಂದು ಜಾಗದ ಶೋಧಕ್ಕೋಸ್ಕರ ಹೋಗ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಓಕೆ, ಸ್ಥಳದಲ್ಲಿ ನಾವು ಪ್ರತಿನಿಧಿ ಪೃಥ್ವಿರಾಜ್ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಪೃಥ್ವಿರಾಜ್, ಈಗ ಮೂರನೇ ಜಾಗದಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿ. ವಾಟ್ ನೆಕ್ಸ್ಟ್? ಈಗ ಏನು ಪ್ಲಾನ್ ಹಾಕೊಂಡಿದ್ದಾರೆ? ಇವತ್ತು ಮತ್ತೆ ಕಂಟಿನ್ಯೂ ಆಗುತ್ತಾ ಉತ್ಖನನ? ಹಾಗೆ ಬೇರೆ ಜಾಗಗಳಲ್ಲೂ ಕೂಡ ಹೋಗಿ ಅಗೆಯುವಂಥ ಕೆಲಸಗಳು ಈಗ ಆಗುತ್ತಾ? ಏನು ನಡೀತಾ ಇದೆ ಈಗ ಸದ್ಯಕ್ಕಲ್ಲಿ? ರೆಹಮಾನ್, ಸದ್ಯಕ್ಕೆ ಮೂರನೇ ಜಾಗದಲ್ಲೂ ಈಗ ಉತ್ಖನನ ಕಂಪ್ಲೀಟ್ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸೊ ಅಫಿಷಿಯಲ್ ಆಗಿ ಇನ್ನೂ ಸಾಕಷ್ಟು ಕನ್ಫರ್ಮೇಷನ್ ಬರಬೇಕಾಗಿದೆ. ಆದರೆ ಮೂರನೇ ಸ್ಥಳದಲ್ಲಿ ಉತ್ಖನನ ಆದಂಥ ಸಂದರ್ಭದಲ್ಲಿ ಅವರು ಏನು ನೇತ್ರಾವತಿ ನದಿ ಬಳಿಯಿಂದ ಎಂಟ್ರಿ ಕೊಟ್ಟಿದ್ರು, ಅದಾಗಿ ಇನ್ನೊಂದು ಕಡೆಗೆ ಅವರು ಎಕ್ಸಿಟ್ ಆಗಿದ್ದಂತ ಇಲ್ಲಿ ನೋಡ್ಬೋದಾಗಿದೆ. ಇದೇನು ಕಾಡಿನಂಥ ಪ್ರದೇಶ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಅವರು ಎಕ್ಸಿಟ್ ಆಗಿದ್ದಂಥದ್ದು. ಎಲ್ಲರೂ ಕೂಡ ಈ ದುರ್ಗಮ ಹಾದಿ ಏನಿದೆ, ಸೊ ಈ ಒಂದು ದುರ್ಗಮ ಹಾದಿಯಲ್ಲಿ ಎಕ್ಸಿಟ್ ಆಗಿದ್ದು. ಸೊ ಇಲ್ಲಿಂದ ಎಲ್ಲರೂ ಕೂಡ ಈಗ ಅವರು ಬಂದು ಈಗ ಎಲ್ಲರೂ ಕೂಡ ಊಟಕ್ಕೆ ಹೋಗಿರುವಂಥದ್ದು. ಅಂದರೆ ಬರುವಂಥ ಸಂದರ್ಭದಲ್ಲಿ ಕೆಲವೊಂದು ಅಂದರೆ ಅವ್ರು ಏನು ತೆಗೆದುಕೊಂಡು ಹೋಗಿದ್ರು ಅವೆಲ್ಲ ವಸ್ತುಗಳನ್ನು ಕೆಲವೆಲ್ಲ ವಾಪಸ್ ತೆಗೆದುಕೊಂಡು ಬಂದಿದ್ರು. ಆದರೆ ಸದ್ಯಕ್ಕೆ ಸಿಕ್ಕಿದ ಮಾಹಿತಿ ಪ್ರಕಾರ ಯಾವುದೇ ರೀತಿ ಕಳೆಬರಹಗಳಲ್ಲಿ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಆದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಜಾಗದಲ್ಲಿ ಏನಕ್ಕೆ ಬಂದರು ಅಂದರೆ ಎಂಟ್ರಿ ಆಗಿದ್ದು ಆ ಕಡೆ ನಂಬರ್ 2 ಅವರು ಅಲ್ಲಿ ಉತ್ಖನನ ಮಾಡಿದರು. ಅದಾದಮೇಲೆ 3 ಮಾಡಿದರು. ಅದಾದ ಬಳಿಕ ಈ ಒಂದು ಏನು ಆ ಬಂಗ್ಲೋ ಗುಡ್ಡ ಏನಿದೆ, ಬಂಗ್ಲೋ ಗುಡ್ಡದ ಪಕ್ಕದಲ್ಲಿ ಬಂದು ಈ ಒಂದು ಪ್ರದೇಶದಲ್ಲಿ ವಾಪಸ್ ಬಂದಿರುವಂಥದ್ದು. ಸೊ ಇವರು ಇಲ್ಲಿ ಬಂದ ತಕ್ಷಣ ಸಾಕಷ್ಟು ಜನರು ಕೂಡ ಇಲ್ಲಿ ಜಮಾಯಿಸಿದಂಥದ್ದು. ರೋಡ್ ಸಂಪೂರ್ಣವಾಗಿ ಸಾಕಷ್ಟು ಪ್ರಮಾಣದಲ್ಲಿ ರಸ್ತೆಯಲ್ಲೂ ಕೂಡ ರಸ್ತೆ ಬ್ಲಾಕ್ ಆಗುವ ಮಟ್ಟಿಗೆ ಇಲ್ಲಿ ಜನರು ಜಮಾಯಿಸಿದ್ರು. ಎಲ್ಲರೂ ಕೂಡ ಇಲ್ಲಿಗೆ ಕುತೂಹಲದಿಂದ ಜಮಾಯಿಸಿದ್ರು. ಸದ್ಯಕ್ಕೆ ಅವರನ್ನು ಪೊಲೀಸರು ಎಸ್ಕಾರ್ಟ್ ಮಾಡಿ ಇಲ್ಲಿಂದ ಊಟದ ಪ್ರದೇಶ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಲಾಗಿರುವಂಥದ್ದು. ಸದ್ಯಕ್ಕೆ ಅವರು ಎಲ್ಲಿ ಎಕ್ಸಿಟ್ ಆಗಿದ್ದು ಅಂತ ನಾವು ತೋರಿಸ್ತಾ ಹೋಗೋದಾದರೆ ನೋಡ್ಬೋದು. ಈ ಒಂದು ಪ್ರದೇಶ ಏನಿದೆ ಇಲ್ಲಿ 12, 13 ಏನು ನಂಬರ್ ಗುರುತು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 7, 8 ಈ ರೀತಿ ನಂಬರ್ ಗುರುತು ಮಾಡಿ ಹೇಳಲಾಗ್ತಾ ಇದೆ. ಸೊ ಆ ಒಂದು ಜಾಗ ಇದಾಗಿದೆ. ಸೊ ಆ ಕಡೆಯಿಂದ ಬಂದಂಥವ್ರು ಇಲ್ಲಿ ಎಕ್ಸಿಟ್ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ನಾನು ಎಕ್ಸಾಕ್ಟಾಗಿ ಇಲ್ಲಿ ತೋರಿಸ್ತಾ ಹೋಗೋದಾದರೆ ನೋಡ್ಬೋದು, ಇದು ಏನು ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ರಸ್ತೆ ಇದಾಗಿರುತ್ತೆ. ಸೊ ಆ ಕಡೆ ಭಾಗದಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇತ್ತು. ಸೊ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟ ಈ ಕಡೆಯಿಂದ ಹೋಗ್ತಾ ಎಡಕ್ಕೆ ಸಿಗುತ್ತೆ. ಆ ಎಡಕ್ಕೆ ಅಲ್ಲಿಗೆ ಹೋದಂಥವರು ಈ ಭಾಗದಲ್ಲಿ ಅಂದರೆ ಏನು ಈ ಒಂದು ಗುಡ್ಡ ಕಾಣುತ್ತೆ, ಈ ಒಂದು ಗುಡ್ಡದ ಭಾಗವಾಗಿ ಈ ಕಡೆಗೆ ಬಂದಿದ್ದಂಥದ್ದು. ಸೊ ಅದರ ರೈಟ್ ಸೈಡಿಗೆ ಇರುವಂಥದ್ದು ಇನ್ನೊಂದು ಪಾಯಿಂಟ್. ಇಲ್ಲಿ 2 ಹೆಣಗಳನ್ನು ಹೂತಿದ್ದೀನಿ ಅಂತ ಆತನೇ ಸ್ವತಃ ಹೇಳಿರುವಂಥದ್ದು. ಮತ್ತು ಇವತ್ತು ಬೆಳಗ್ಗೆ ಆತನ ಡಿಮ್ಯಾಂಡ್ ಇದ್ದಿದ್ದು ಇದನ್ನು ಅಗಿರಿ ಅಂತ ಹೇಳಿ. ಏಕೆಂತ ಹೇಳಿದರೆ ಇಲ್ಲಿ ಅಗಿದ್ರೆ ಒಂದೇ ಕಡೆ 4-5 ಶವಗಳು ಸಿಗುತ್ತೆ ಅಂತ ಹೇಳಿ ಆತ ಒಂದು
ಮಾಹಿತಿಯನ್ನು SIT ಟೀಮ್ಗೆ ಕೊಟ್ಟಿದ್ದ. ಆದರೆ SIT ಟೀಮ್ನವರು ಅದನ್ನು ನಿರಾಕರಿಸಿದ್ರು. ಅಂದರೆ ನೀವು ಏನು ಸೀರಿಯಲ್ ಆಗಿ ಗುರುತು ಮಾಡಿದ್ವಿ ಅದೇ ರೀತಿ ನಾವು ಉತ್ಕಲನ ಮಾಡಬೇಕಾಗುತ್ತೆ. ಸೊ ನಿನ್ನೆ ಒಂದಾಗಿದೆ, ಇವತ್ತು 2ನೇ ನಂಬರನ್ನು ಆಗಿದ್ದೀವಿ, ಅದಾದ ಬಳಿಕ 3, 4 ಹೀಗೆ ಹೋಗಬೇಕು. ಸೊ ಇಮಿಡಿಯೇಟ್ ಲಾಸ್ಟ್ನೇ ನಂಬರಿಗೆ ಬರೋಕ್ಕಾಗಲ್ಲ ಅಂತ ಅವರು ಹೇಳಿದರು. ಸೊ ಅದರಿಂದಾಗಿ ಸದ್ಯಕ್ಕೆ ಇಲ್ಲಿ ಇವತ್ತು 2 ಮತ್ತು 3 ಉತ್ಕಲನ ಮಾಡಲಾಗಿದೆ. ಸದ್ಯಕ್ಕೆ ಈ ಭಾಗದಿಂದ ಬಂದಿದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲಿ ಸೇತುವೆಯಲ್ಲೂ ಕೂಡ ನೋಡ್ಬೋದಾಗಿದೆ. ಆ ಭಾಗದಲ್ಲಿ ನದಿ ಹರಿಯುತ್ತೆ. ನದಿಯ ಹರಿಯುವಂಥ ಜಾಗದಲ್ಲೂ ಕೂಡ ಈಗ ಸಾಕಷ್ಟು ಅವರ ತಂಡ, ಅಂದರೆ 50 ಜನರ ತಂಡ ಏನು ಅಲ್ಲಿ ಹೋಗಿತ್ತು, ಅವರೆಲ್ಲರೂ ಕೂಡ ಇನ್ನೂ ಕೆಲವರು ಆ ಒಂದು ನದಿಯ ಪಕ್ಕದಲ್ಲಿ ಬರ್ತಾ ಇರೋದ್ರಿಂದ ಜನರು ಕುತೂಹಲದಿಂದ ಇಲ್ಲಿ ನೋಡ್ತಾ ಇರುವಂಥದ್ದು ಏನೇನು ಆಗ್ತಾ ಇದೆ. ಸೊ ಅಲ್ಲಿ ಏನಾದರೂ ಅವ್ರೇನಾದ್ರು ತಗೊಂಡು ಬರ್ತಾರಾ, ಯಾವುದಾದ್ರು ಅಸ್ಥಿಪಂಜರ ಮೂಳೆ ಸಿಗುತ್ತಾ ಅಂತ ಈ ರೀತಿ ಕುತೂಹಲದಿಂದ ಜನರು ಇಲ್ಲಿ ನೋಡ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಈ ಒಂದು ಸೇತುವೆ ಅಂದರೆ ಧರ್ಮಸ್ಥಳ ಇನ್ನೇನು ಸ್ನಾನಘಟ್ಟ ಬರುವಂತಹ ಸಂದರ್ಭದಲ್ಲಿ ಸಿಗುವಂತಹ ನೇತ್ರಾವತಿ ನದಿಗೆ ಅಡ್ಲಾಗಿ ಕಟ್ಟಿರುವಂತಹ ಸೇತುವೆ ಇದೆ. ಸೇತುವೆ ಮೇಲ್ಭಾಗದಲ್ಲಿ ಈಗ ಸಾಕಷ್ಟು ಜನರು ಜಮಾಯಿಸಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಕುತೂಹಲ ಇರುವಂಥದ್ದು ಏನಾದರೂ ಸಿಗುತ್ತಾ ಅಂತ ಹೇಳಿ ನೋಡ್ಬೋದು. ಆ ಭಾಗದಲ್ಲಿ ನೇತ್ರಾವತಿ ನದಿ ಏನು ಹರಿತಾ ಇದೆ. ಸೊ ಇಲ್ಲೆಲ್ಲೂ ಕೂಡ ಈಗ ಶೋಧ ಕಾರ್ಯ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆ ಭಾಗದಲ್ಲಿ ನೇತ್ರಾವತಿ ನದಿ ಏನು ಸ್ನಾನಘಟ್ಟ ಏನಿದೆ, ಸ್ನಾನಘಟ್ಟದ ಮೇಲ್ಭಾಗದಲ್ಲಿ ಹೋದಂಥವ್ರು ಇದು ಬಂಗ್ಲೋ ಗುಡ್ಡಕ್ಕೆ ಅಟ್ಯಾಚ್ ಆಗುವಂಥದ್ದು. ಸೊ ಆ ಒಂದು ಬಂಗ್ಲೋ ಗುಡ್ಡಕ್ಕೆ ಅಟ್ಯಾಚ್ ಆಗಿ ಪಕ್ಕದಲ್ಲಿ ಈ ನದಿ ಪಾತ್ರ ಏನಿದೆ, ನೇತ್ರಾವತಿಯ ನದಿ ಪಾತ್ರ, ಈ ಸೇತುವೆ ಏನಿದೆ, ಇಲ್ಲಿಗೆ ಅವರು ಎಕ್ಸಿಟ್ ಆಗ್ತಾರೆ. ಇಲ್ಲಿಂದ ಎಕ್ಸಿಟ್ ಆಗಿ ಈಗ ವಾಪಸ್ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು, ಅಲ್ಲಿಗೆ ಹೋಗಲಾಗಿದೆ. ಸದ್ಯಕ್ಕೆ ಇಲ್ಲಿ ಕುತೂಹಲಕ್ಕೆ ಸಾಕಷ್ಟು ವಿಚಾರ ಕಾರಣ ಆಗಿರೋ ಅಂತ ಹೇಳಿದ್ರೆ ನಿನ್ನೆ ಹೋದಂಥವ್ರು ಅದೇ ಮಾರ್ಗದಲ್ಲಿ ವಾಪಸ್ ಆಗಿದ್ರು. ಆದರೆ ಇವತ್ತು ಬರುವಂಥ ಸಂದರ್ಭದಲ್ಲಿ ಆ ಜಾಗವನ್ನು ಚೇಂಜ್ ಮಾಡಿ ಈ ಕಡೆ ಏನಕ್ಕೆ ಬಂದರು, ಒಳಗಡೆ ಏನಾದರೂ ಬೇರೆ ಯಾವುದಾದ್ರು ಇನ್ನೊಂದು ಕಡೆ ಏನಾದರೂ ಹೋಗಿದ್ರಾ, ಏನಾದರೂ ಗುರುತು ಯಾವುದಾದ್ರು ಬೇರೆ ಪತ್ತೆ ಆಯಿತಾ ಅನ್ನೋ ಒಂದು ಕುತೂಹಲಗಳು ಕೂಡ ಈಗ ಎಲ್ಲರನ್ನೂ ಕಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಅಧಿಕೃತ ಮಾಹಿತಿ ಏನು ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರೆಹಮಾನ್. ರೈಟ್, ಥ್ಯಾಂಕ್ ಯು ಪೃಥ್ವಿರಾಜ್. ಇನ್ನು ಇದರ ಬೆನ್ನಲ್ಲೇ ಈಗ SITಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿ, ಈಗ ಅವರಿಗೆ ಕೇಂದ್ರ ಸೇವಾ ಅರ್ಹತಾ ಪಟ್ಟಿಯಲ್ಲಿ ಪ್ರಣಬ್ ಮೊಹಾಂತಿ ಅವರ ಹೆಸರಿದೆ. ಸೊ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ತನಿಖೆ ನಡೆಸ್ತಾ ಇರುವಂತಹ SIT ಟೀಮ್ ಏನಿದೆಯಲ್ಲ ಅದರ ಮುಖ್ಯಸ್ಥರಾಗಿರುವಂಥವರು ಮೊಹಾಂತಿ. ಈಗ ಶವ ಹೂತಿರೋ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ SIT ಟೀಮ್ನ ಮುಖ್ಯಸ್ಥರಾಗಿದ್ದಾರೆ. ಸೊ SIT ಮುಖ್ಯಸ್ಥರಾಗಿರುವಂತಹ ಈಗ IPS ಪ್ರಣಬ್ ಮೊಹಾಂತಿ ಅವರು ಈಗ ಸೆಂಟ್ರಲಿಗೆ ಮೂವ್ ಆಗಬೇಕಾಗತ್ತಾ? ಯಾಕಂದರೆ ದೇಶಾದ್ಯಂತ 35 DG ರ್ಯಾಂಕಿಂಗ್ ಅಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿತ್ತು. ಈ ಪಟ್ಟಿಯಲ್ಲಿ ಪ್ರಣಬ್ ಮೊಹಾಂತಿ ಅವರ ಹೆಸರು ಕೂಡ ಇದೆ. ಇದು ಸೆಂಟ್ರಲ್ ರೆಡಿ ಮಾಡಿರುವಂತಹ ಪಟ್ಟಿ ಇದು. ಸೊ DG ರ್ಯಾಂಕಿಂಗ್ನಲ್ಲಿರುವಂಥ ಈಗ ಪ್ರಣಬ್ ಮೊಹಾಂತಿ ಅವರು ಈ ಲಿಸ್ಟ್ನಲ್ಲಿ ಅವರ ಹೆಸರು ಬಂದಿದೆ. ಸೊ ಹಾಗಾಗಿ ಈಗ SITಯ ಮುಖ್ಯಸ್ಥರಾಗಿರುವಂಥವರು SITಯಲ್ಲೇ ಕಂಟಿನ್ಯೂ ಆಗ್ತಾರಾ ಅಥವಾ ಇವ್ರನ್ನ ಇಲ್ಲಿಂದ ರಿಲೀವ್ ಮಾಡಿ ಸೆಂಟ್ರಲ್ಗೆ ಕಳಿಸ್ಕೊಡ್ಬೇಕಾಗತ್ತಾ? ಇದೆಲ್ಲವೂ ಕೂಡ ಈಗ ಚರ್ಚೆಗಳು ನಡೀತಾ ಇವೆ. ಸೊ ಹಾಗಾಗಿ ಒಂದು ವೇಳೆ ಏನಾದರೂ ಇವರನ್ನ ಈಗ SIT ಟೀಮ್ನಿಂದ ತೆಗೆದು ಮುಖ್ಯಸ್ಥರಾಗಿದ್ದಾರೆ, ಈಗ ಅಲ್ಲಿಂದ ಬಿಟ್ಟು ಬೇರೆ ಕಡೆ ಹೋದರೆ ಆ ಜಾಗಕ್ಕೆ ಬೇರೆಯವ್ರನ್ನ ಏನಾದರೂ ಅಪಾಯಿಂಟ್ ಮಾಡಬೇಕಾಗತ್ತೆ ಈಗ ಮೊಹಾಂತಿ ಅವರ ಜಾಗಕ್ಕೆ. ಸೊ ಹಾಗಾಗಿ ಈಗ ಈ ಲಿಸ್ಟಲ್ಲಿ ಅವರ ಹೆಸರು ಬಂದಿರುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸವಾಗಿದೆ. ಇನ್ನು ಪ್ರಣಬ್ ಮೊಹಾಂತಿ ಕೇಂದ್ರ ಸೇವೆಗೆ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಏನಾದರೂ ಇದ್ರೆ ಚರ್ಚೆಯನ್ನ ಮಾಡಿ ಮುಂದುವರಿತೀವಿ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಮೊಹಾಂತಿ ಕೇಂದ್ರ ಸೇವೆಗೆ ಹೋದ್ರೆ ಚರ್ಚೆ ಮಾಡ್ತೇವೆ, SITಗೆ ಬೇರೆ ಅಧಿಕಾರಿಯನ್ನ ನೇಮಿಸುವ ಕುರಿತು ಕೂಡ ಚರ್ಚೆ ಆಗುತ್ತೆ, ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಎಂದಿದ್ದಾರೆ. ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ SIT ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸಬೇಕಾ, ಅದನ್ನು ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ SIT ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ದರೆ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ. ಅದನ್ನು ನೋಡೋಣ. ಒಂದು ವೇಳೆ ಆ ರೀತಿ ಇದ್ದರೆ ಅಲ್ಲಿದ್ದುಕೊಂಡು ಇಲ್ಲಿ SIT ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸಬೇಕಾ, ಅದನ್ನು ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ SIT ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ದರೆ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ. ಅದನ್ನು ನೋಡೋಣ. ಸೊ ಇದು ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಹೇಳ್ತಾ ಇರೋದು. ಎಸ್, ಅಫ್ಕೋರ್ಸ್ ಈ ಥರದ ಒಂದಷ್ಟು ಚರ್ಚೆಗಳು ಈಗ ಆರಂಭವಾಗಿವೆ. ಈಗ ಕೇಂದ್ರ ಸೇವೆಗೆ ಅವರು ಆಯ್ಕೆ ಆಗಿರೋದ್ರಿಂದಾಗಿ ಸೆಂಟ್ರಲಿಗೆ ಅವರು ಮೂವ್ ಆಗಬೇಕಾಗತ್ತೆ ಅನ್ನುವಂಥದ್ದಾದರೆ ಸೊ ಅಲ್ಲಿ ಹೋಗಿ ಅವರು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ, ಅಲ್ಲಿ ಅವ್ರಿಗೆ ಬೇರೆ ಆದಂಥ ಒಂದು ಜವಾಬ್ದಾರಿಗಳನ್ನು ಕೊಡಬಹುದಾಗುತ್ತೆ. ಒಂದು ವೇಳೆ ಏನಾದರೂ ಈಗ ಆಗಲೇ SIT ಫಾರ್ಮ್ ಆಗಿಬಿಟ್ಟಿದೆ, ಅವ್ರ ತನಿಖೆಯ ಮೇಲುಸ್ತುವಾರಿಯನ್ನು ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅದಕ್ಕೊಂದು ಟೈಮ್ ಫ್ರೇಮ್ ಇದೆ, ಅದಾದ ನಂತರ ಅವ್ರನ್ನ ಕಳಿಸ್ಕೊಡ್ಬೋದಾ ಅಥವಾ ಅಲ್ಲಿದ್ಕೊಂಡೇ ಇಲ್ಲಿ ಕೆಲಸ ಮಾಡ್ಬೋದಾ, ಇದೆಲ್ಲ ವಿಚಾರಗಳನ್ನು ಸಾಧ್ಯತೆಗಳನ್ನು ಕೂಡ ನೋಡಿ ಆಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ.